ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯವೆಂದರೆ 1 ಕೊರಿಂಥೆ 12ನೇ ಅಧ್ಯಾಯ 3-12ರಲ್ಲಿ ಏನಿರ್ತದಂದರೆ, ಕರ್ತನು ಕೊಟ್ಟಂಥ ಆತ್ಮಿಕ ಪ್ರೇರಣೆಯ ವರಗಳು. ಆ ವರಗಳು ಯಾವುವು ಅಂದರೆ, ದೇವರ ವಾಕ್ಯಗಳನ್ನು ಓದಿ ರೋಗಿಗಳನ್ನು ಸ್ವಸ್ಥ ಮಾಡುವಂಥದ್ದು, ಹಾಗೂ ಕೆಲವರಿಗೆ ಪ್ರಚಾರ ಮಾಡಿ ದೇವರ ವಾಕ್ಯ ಸಂದೇಶವನ್ನು ತಿಳಿಸುವಂಥದ್ದು ವರ. ಇನ್ನು ಕೆಲವರಿಗೆ ದೇವರನ್ನು ಹಾಡುಗಳ ಮೂಲಕವಾಗಿ ಆರಾಧನೆ ಮಾಡುವಂಥದ್ದು ಮತ್ತು ವಾಣಿಗಳನ್ನು ಹೇಳಿ ಅದರ ಅರ್ಥಗಳನ್ನು ತಿಳಿಸುವಂಥದ್ದು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ವರಗಳು ಅಂದರೆ ಆತ್ಮಿಕ ವರಗಳು ದೇವರು ಕೊಟ್ಟಿದ್ದಾರೆ. ಅದನ್ನೇ ಉಪಯೋಗಿಸಿಕೊಂಡು ಕೆಲವರು ಪ್ರಚಾರ ಮಾಡ್ತಾರೆ, ಕೆಲವರು ವಾಕ್ಯಗಳ ಮೂಲಕವಾಗಿ ರೋಗಿಗಳನ್ನು ಸ್ವಸ್ಥ ಮಾಡ್ತಾರೆ. ಅದು ಹೇಗೆಂದರೆ, ಎಕ್ಸಾಂಪಲ್ಲಾಗಿ ಈಗ ಪ್ರೇಯರ್ ವಾರಿಯರ್ಸ್ ಅಂತ ಇರ್ತಾರೆ, ಪ್ರಾರ್ಥನಾ ವೀರರು. ಅವರು ಪ್ರಾರ್ಥನೆ ಮೂಲಕವಾಗಿ ದೇವರ ಪ್ರಾರ್ಥನೆ ಆತ್ಮಿಕ ಮೂಲಕವಾಗಿ ರೋಗಿಗಳನ್ನು ಪ್ರಾರ್ಥನೆ ಮಾಡಿದಾಗ ಅವರು ಸ್ವಸ್ಥ ಹೊಂದುತ್ತಾರೆ. ಅದೇ ರೀತಿಯಿಂದ ದೇವರ ಒಂದೇ ಆತ್ಮದಿಂದ ಅನೇಕ ವರಗಳು, ಆ ವರಗಳೇ ಇವು ಆಗಿರ್ತವೆ. ಅದು ಹೇಗೆ ಅಂದರೆ, ಎಕ್ಸಾಂಪಲ್ಲಾಗಿ ಒಂದು ದೇಹ 12 ಕೊರಿಂಥೆ 12ನೇ ಅಧ್ಯಾಯ 12ನೇ ವಚನ ಹೇಳ್ತದೆ ಏನಂದರೆ, ದೇವರು ಒಬ್ಬನೇ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕೆ ಅನೇಕ ಅಂಗಾಂಗಗಳು ಆಗಿದೆಯೋ, ಹಾಗೆಯೇ ದೇಹದ ಅಂಗಾಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆಯೇ ಕ್ರಿಸ್ತನು. ಅಂದರೆ ದೇಹ ಹೇಗೆ ಒಂದಾಗಿದ್ದರೂ ನಮ್ಮ ದೇಹಕ್ಕೆ ನಾನಾ ಥರವಾದ ಅಂಗಾಂಗಗಳಿದ್ದಾವೆ ಅಲ್ಲ, ಕಣ್ಣು, ಮೂಗು, ಕೈ, ಕಾಲು ಎಲ್ಲ. ಅದೇ ರೀತಿಯಿಂದ ದೇವರಾಗಿದ್ದಾನೆ. ದೇವರು ಆತ್ಮವಾಗಿದ್ದಾನೆ, ಆತನ ದೇಹವಾಗಿದ್ದಾನೆ, ನಾವು ಆತನ ಅಂಗಾಂಗಗಳಾಗಿದ್ದೇವೆ. ಅದಕ್ಕಾಗಿ ಆತನಿಗೆ ಹೊಂದಿಕೊಂಡು ಇದ್ದಾಗಲೇ ಈ ವಾಕ್ಯಗಳಾಗಲಿ, ಪ್ರವಚನ ಮಾಡೋದಾಗಲಿ, ದೇವರ ಆರಾಧನೆ ಮಾಡುವುದಾಗಲಿ, ವಾಕ್ಯ ಸಂದೇಶಗಳು ಹೇಳುವುದಾಗಲಿ, ಪ್ರಾರ್ಥನೆ ಮಾಡಿ ರೋಗಿಗಳನ್ನು ಸ್ವಸ್ಥಪಡಿಸೋದಾಗಲಿ, ಎಲ್ಲ ಕಾರ್ಯಗಳು ದೇವರ ಆತ್ಮಿಕ ಪ್ರೇರಣೆಯಿಂದಲೇ ಆಗುತ್ತದಂತೆ ಇವತ್ತಿನ ವಾಕ್ಯವಾಗಿರ್ತದೆ. ಅದಕ್ಕಾಗಿ ನಾವು ನೀವುಗಳು ಅದನ್ನು ಆತ್ಮಿಕ ರೀತಿಯಲ್ಲಿ ಅದನ್ನು ಪಡ್ಕೊಂಡು ಇನ್ನೊಬ್ಬರಿಗೆ ಹೇಳುವಂಥದ್ದೇ ಆ ದೇವರ ಕೊಟ್ಟಂಥ ವರ. ಅದೇ ವರಕ್ಕಾಗಿ ನಾವು ನೀವುಗಳು ಪ್ರಯತ್ನ ಮಾಡಿ. ಕರ್ತನು ಬರುವ ಸಮಯ ಹತ್ತಿರವಾಗಿದೆ. ಅದಕ್ಕಾಗಿ ನಾವು ನೀವುಗಳು ದೇವರ ವಾಕ್ಯಗಳ ಮೂಲಕವಾಗಿ ಎಲ್ಲ ಜನರನ್ನು ಎಚ್ಚರಿಸುವುದು ನಮ್ಮ ಕಾರ್ಯವಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯೆಲ್ಲ ಐಶ್ವರ್ಯಗಳ ತಂದೆ ಅಪ್ಪ ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಇವತ್ತಿನ ದಿನದಲ್ಲಿ ಕರ್ತನ ವಾಕ್ಯ ಅಂದರೆ 1 ಕೊರಿಂಥೆ 12ರಲ್ಲಿ ಹೇಳಿದ ಹಾಗೆ ದೇಹ ಒಂದಾಗಿದ್ದರೂ ಅಂಗಾಂಗಗಳು ಬೇರೆ ಬೇರೆ. ಅದೇ ರೀತಿಯಿಂದ ದೇವರು ನಮಗೆ ದೇಹವಾಗಿದ್ದಾನೆ, ಆತನ ಅಂಗಾಂಗಗಳು ನಾವಾಗಿದ್ದೇವೆ. ಆತನು ಕೊಟ್ಟಂಥ ಒಂದೊಂದು ವರಗಳು, ಅವುಗಳನ್ನು ಯಾವ ರೀತಿಯಲ್ಲಿ ದೇವರು ನಮಗೆ ಉಪಯೋಗಿಸಲು ಪ್ರೇರಣೆ ಕೊಟ್ಟಿದ್ದಾನೋ ಆ ರೀತಿ ನಡೆಸಿಕೊಡಲು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ಇದನ್ನು ಕೇಳಿ ಎಲ್ಲರೂ ಆತ್ಮಿಕ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ನಿನ್ನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ. ಆಮೇನ್.